ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಸುಲಭವಾಗಿ ಆರೋಗ್ಯಕರ ಹಾಗೂ ಕ್ರಿಸ್ಪಿ ಗೋಧಿ ಬಿಸ್ಕೆಟ್ ಮಾಡೋದು ನೋಡೋಣ. ಮಕ್ಕಳಿಗೂ ದೊಡ್ಡವರಿಗೂ ತುಂಬ ಇಷ್ಟ ಆಗೋ ಈ ಬಿಸ್ಕೆಟ್ ಓವನ್ ಇಲ್ಲದೆ ಕೂಡ ಮಾಡಬಹುದು. ಹಾಗಾದರೆ ಈ ವಿಡಿಯೋವನ್ನು ಲಾಸ್ಟ್ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ಪು ಕಡಲೆ ಹಿಟ್ಟು, ಅರ್ಧ ಕಪ್ಪು ಸಕ್ಕರೆ ಪುಡಿ, ಅರ್ಧ ಕಪ್ಪು ಹಾಲು, ಅರ್ಧ ಕಪ್ಪು ತುಪ್ಪ, 1 ಸ್ಪೂನಷ್ಟು ಬೇಕಿಂಗ್ ಪೌಡರ್, ಒಂದೇ ಒಂದು ಏಲಕ್ಕಿನ ಈ ರೀತಿ ಪುಡಿ ಮಾಡಿಟ್ಕೊಂಡಿದ್ದೀನಿ, 1 ಚಿಟಿಕೆಯಷ್ಟು ಸಾಲ್ಟ್. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಅರ್ಧ ಕಪ್ ತುಪ್ಪ ಹಾಕ್ತಾ ಇದ್ದೀನಿ. ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಈ ವಿಸ್ಕರ್ನ ಸಹಾಯದಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಬೋದು. ಇದನ್ನು ಒಂದು 5ರಿಂದ 8 ನಿಮಿಷ ಆದರೂ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಕ್ರೀಮಿ ಸ್ಟ್ರೆಕ್ಚರ್ ಬರೋವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಕ್ರೀಮಿ ಸ್ಟ್ರೆಕ್ಚರ್ ಚೆನ್ನಾಗಿ ಬಂದರೆ ಬಿಸ್ಕೆಟ್ ಕೂಡ ಚೆನ್ನಾಗಿ ಬರುತ್ತೆ. ಕೈ ಬಿಡದೇನೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದನ್ನು ನಾನು ಸುಮಾರು 6 ನಿಮಿಷ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ, ಕ್ರೀಮ್ ಥರ ಬಂದಿದೆ. ಇವಾಗ ಇದನ್ನು ನೀಟಾಗಿ ತಕ್ಕೊಳ್ಳೋಣ. ಇವಾಗ ಇದಕ್ಕೆ 1 ಕಪ್ಪು ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ನಿಮ್ಮ ಮನೇಲಿ ಯಾವುದೇ ಥರ ಗೋಧಿ ಹಿಟ್ಟು ಇರ್ಬೋದು, ಆಶೀರ್ವಾದ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಗೋಧಿ ಹಿಟ್ಟು ಇರ್ಬೋದು. ನೀವೇ ಗೋಧಿ ತೊಗೊಂಬಂದು ಮಿಷಿನ್ಗೆ ಹಾಕ್ಸಿದ್ರು ಪರವಾಗಿಲ್ಲ, ಆ ಗೋಧಿ ಹಿಟ್ಟಲ್ಲೂ ನಡೆಯುತ್ತೆ. ಇವಾಗ 1/4 ಕಪ್ ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಇದು ನಾವು ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು. 1 ಸ್ಪೂನು ಬೇಕಿಂಗ್ ಪೌಡರ್ನ ಸೇರಿಸ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. 1 ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಅರ್ಧ ಕಪ್ ಹಾಲು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡಬೇಕು. ನಾವು ಬಿಸ್ಕೆಟ್ ಮಾಡಬೇಕಾದ್ರೆ ನೀಟಾಗಿ ಸಾಫ್ಟಾಗಿ ಕಲಿಸ್ಬೇಕು. ಚಪಾತಿ ಹಿಟ್ಟು ಕಲಿಸೋ ಥರ ಕಲಿಸ್ಬಾರ್ದು. ಈ ರೀತಿ ನಿಧಾನವಾಗಿ ಕಲಿಸ್ಬೇಕು. ಈ ರೀತಿ ಕಲಿಸಿದಷ್ಟು ಬಿಸ್ಕೆಟ್ ಚೆನ್ನಾಗಿ ಬರುತ್ತೆ. ನಾವು ಚಪಾತಿ ಹಿಟ್ಟು, ಪೂರಿ ಹಿಟ್ಟು ಥರ ಕಲ್ಸೋಕೆ ಹೋದರೆ ತುಂಬ ಹಾರ್ಡ್ ಆಗಿಬಿಡುತ್ತೆ. ಸೊ ನಾವು ಈ ಥರ ಸಾಫ್ಟಾಗಿ ಕಲಿಸ್ಕೊಳ್ಳೋಣ. ನಾನು ಇದಕ್ಕೆ 1/4 ಟೀ ಸ್ಪೂನಷ್ಟು ಸೋಡಾನ ಸೇರಿಸಿದ್ದೀನಿ. ಆ ವಿಡಿಯೋ ಎಲ್ಲೋ ಕಳೆದೋಗಿದೆ. ನೀವು ಸೋಡಾನ ಹಾಕೋದನ್ನು ಮರಿಬೇಡಿ. ಈ ರೀತಿ ಕಲಿಸ್ಕೊಬೇಕು. ನೋಡಿ, ಈ ರೀತಿ ಇದು ಕರೆಕ್ಟಾಗಿರೋ ಹದ. ಈ ರೀತಿ ನಾವು ಕಲಿಸ್ಕೊಬೇಕು. ಇವಾಗ ಯಾವ ಸೈಜಿಗೆ ಬೇಕೋ ಆ ಸೈಜನ್ನ ತಗೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಸಾಫ್ಟಾಗಿ ಮಾಡಿ. ತುಂಬ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಈ ಸೈಜಲ್ಲಿ ಉಂಡೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ಸಾಫ್ಟಾಗಿ ಪ್ರೆಸ್ ಮಾಡೋಣ. ಈ ಥರ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಡಿಸೈನ್ ಮಾಡೋಣ. 1 ಸ್ಪೂನಿನ ಸಹಾಯದಿಂದ ಈ ರೀತಿ ಮಾಡೋಣ. ಇದಕ್ಕೆ ನಿಮ್ಮ ಮನೇಲಿರೋ ಡ್ರೈ ಫ್ರೂಟ್ಸು ಯಾವುದಾದ್ರೂ ಪರವಾಗಿಲ್ಲ, 1 ಡ್ರೈ ಫ್ರೂಟ್ಸ್ನ ಈ ರೀತಿ ಇಡೋಣ. ಇವಾಗ ನಾನು ಇನ್ನೊಂದು ಉಂಡೆಗೆ ಈ ರೀತಿ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಸಿಂಪಲ್ಲು. ಮನೇಲಿ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆಯಿಂದ ಬಿಸ್ಕೆಟ್ ತರೋದನ್ನು
ಅವಾಯ್ಡ್ ಮಾಡೋಣ, ಮನೆಯಲ್ಲೇ ಹೆಲ್ದಿ ಬಿಸ್ಕೆಟು ಮಾಡ್ಕೊಂಡು ತಿನ್ನೋಣ. ಇದರಲ್ಲೇ ನಿಮಗೆ ರಾಗಿ ಬಿಸ್ಕೆಟ್ ಬೇಕು ಅಂದರೆ ರಾಗಿ ಬಿಸ್ಕೆಟ್ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ರಾಗಿ ಹಿಟ್ಟಿನಲ್ಲೂ ಕೂಡ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ತುಂಬಾ ಸಿಂಪಲ್ಲು, ಇಷ್ಟಪಟ್ಟು ಮಾಡಬೇಕು. ಯಾವುದೇ ಅಡುಗೆ ಆದ್ರೂ ಇಷ್ಟಪಟ್ಟು ಮಾಡಬೇಕು, ಆ ಅಡುಗೆ ರುಚಿನೇ ಬೇರೆ ಇರುತ್ತೆ. ಇವಾಗ ಇದಕ್ಕೆಲ್ಲ ನಾನು ಬಾದಾಮಿಯನ್ನು ಇಡ್ತಾ ಇದ್ದೀನಿ. ಈಗ ಇದು ರೆಡಿ ಆಯಿತು. ಇವಾಗ ಇದನ್ನು ಫ್ರೀ ಇಟ್ಟಿದ್ದೆ ನಾನು. ಈ ಹೆಂಚಿನ ಮೇಲೆ ಪಡ್ಡು ಮಾಡೋದನ್ನ ಇಟ್ಟಿದ್ದೀನಿ. ಪಡ್ಡು ಮಾಡೋದ್ರಲ್ಲಿ ಬಿಸ್ಕೆಟ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ, ತುಪ್ಪ ಕೂಡ ಹಾಕೋಬೋದು. ಇವಾಗ ಇದಕ್ಕೆ ನಿಧಾನಕ್ಕೆ ಒಂದೊಂದೇ ಬಿಸ್ಕೆಟ್ ಇಡ್ತಾ ಹೋಗೋಣ. ಹುಷಾರಾಗಿಡಿ, ಬಿಸಿ ಇರೋದ್ರಿಂದ ಕೈ ಸುಡುತ್ತೆ. ಇವಾಗ ಇದ್ರ ಮೇಲೆ ಸ್ವಲ್ಪ ಹಾಲು ಹಾಕೋಣ. ಹಾಲು ಏನಕ್ಕೆ ಹಾಕಬೇಕು ಅಂದರೆ ಅದು ಶೈನಿಂಗ್ ಕೊಡುತ್ತೆ. ಅದಕ್ಕೆ ನಾವು ಹಾಲನ್ನು ಅಪ್ಲೈ ಮಾಡಬೇಕು. ಇವಾಗ ಇದನ್ನು ಒಂದು 20 ನಿಮಿಷ ಆದರೂ ಬೇಯೋದಕ್ಕೆ ಬಿಡೋಣ. 20 ನಿಮಿಷ ಆಗೋವರೆಗೂ ಓಪನ್ ಮಾಡೋದಕ್ಕೆ ಹೋಗ್ಬೇಡಿ. 20 ನಿಮಿಷ ಆದಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಇವಾಗ ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ. ನೋಡಿ, ಬಿಸ್ಕೆಟು ರೆಡಿಯಾಗಿದೆ. ಈಗ ಒಂದು 25 ನಿಮಿಷ ನಾನು ಬೇಯಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಾಗಿದೆ ಬಿಸ್ಕೆಟು. ಇದು ಬಿಸಿ ಇರಬೇಕಾದ್ರೇ ನಾವು ಮುಟ್ಬಾರ್ದು, ಮೆತ್ತಗೆ ಆಗ್ಬಿಟ್ಟಿರುತ್ತಲ್ವ. ಇದು ಆರಾದ್ಮೇಲೆ ಅಂದರೆ ತಣ್ಣಗಾದ್ಮೇಲೆ ನಾನು ಹೇಗಾಗಿದೆ ಬಿಸ್ಕೆಟು ಅಂತ ನಾನು ತೋರಿಸ್ತೀನಿ. ಇವಾಗ ನಾನು ಇದನ್ನು ಒಂದು 2 ಅವರು ಆರೋದಕ್ಕೆ ಬಿಟ್ಟಿದ್ದೆ. ಇವಾಗ ಫುಲ್ಲು ತಣ್ಣಗಾಗಿದೆ ನೋಡಿ, ಒಂದು ಚೂರು ಬಿಸಿ ಇಲ್ಲ. ಇವಾಗ ನಾನು ಬಿಸ್ಕೆಟ್ ತೋರಿಸ್ತೀನಿ ನಿಮಗೆ. ಇದು ಅಷ್ಟೇ ಫುಲ್ಲು ತಣ್ಣಗಾಗಿದೆ. ನೋಡ್ಬೋದು ನೀವು ಯಾವ ರೀತಿ ಬಿಸ್ಕೆಟ್ ಆಗಿದೆ ಅಂತ. ನೋಡಿ, ಚೆನ್ನಾಗಿದೆ ಅಲ್ವಾ? ನಾನು ಮುರಿದು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಸಾಫ್ಟಾಗಿದೆ ನೋಡಿ. ನೀಟಾಗಿ ಬೆಂದಿದೆ ನೋಡಿ. ಅಂಗಡಿಲಿ ತರೋ ಬಿಸ್ಕೆಟನ್ನು ಕೂಡ ಇದೇ ಥರ ಇರೋದಲ್ವಾ? ಡೆಫಿನೆಟಾಗಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಈ ಸಂಡೇಗೆ ನೀವು ಟ್ರೈ ಮಾಡಿ. ಟೀ ಟೈಮ್ ಸ್ನ್ಯಾಕ್ಸ್ ಇದು ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಗೋಧಿ ಬಿಸ್ಕೆಟ್ ರೆಡಿಯಾಗಿದೆ ಅಂತ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಈಸಿ ಮತ್ತು ರುಚಿಯಾದ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಧನ್ಯವಾದಗಳು.